ಮಂಜು ಕವಿದ ವಾತಾವರಣದಿಂದಲೇ ವಿಮಾನ ಪತನವಾಯಿತಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸಿದೆ. ಈಗ ಗಮನಿಸಬಹುದು, ವಾತಾವರಣ ಬಹಳಷ್ಟು ಮಂಜಿನಿಂದ ಕೂಡಿದೆ. ಹಾಗಾಗಿ ಈ ಒಂದು ಅಪಘಾತ ಕಾರಣವಾಯಿತಾ, ಹವಾಮಾನ ವೈಪರೀತ್ಯವೇ ಈ ಒಂದು ಪತನಕ್ಕೆ ಕಾರಣವಾಯಿತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗಿದೆ. ಬಾರಾಮತಿಯ ಲ್ಯಾಂಡಿಂಗ್ ವೇಳೆ ಸಿಕ್ಕಾಬಟ್ಟೆ ಮಂಜು ಕವಿದಿತ್ತು. ಇನ್ನು ಮುಂಜಾನೆ 8:45 ಅಂದ್ರೆ ಈ ರೀತಿಯಾದಂತಹ ಚಾನ್ಸಸ್ ಕೂಡ ಇದೆ. ಮಂಜು ಕವಿದ ವಾತಾವರಣದಿಂದಲೇ ಹಾಗಾದ್ರೆ ವಿಮಾನ ಪತನವಾಯಿತಾ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಹವಾಮಾನ ವೈಪರೀತ್ಯ ಬಹಳಷ್ಟಿದೆ. ಇಲ್ಲಿ ನಾವು ಬೆಳಗ್ಗೆ ಎದ್ದು ರಸ್ತೆ ದಾಟೋದಕ್ಕೆ ಕೂಡ ಆಗದಷ್ಟು ಇರುವಂತಹ ಸಂದರ್ಭಗಳನ್ನು ನಾವು ಗಮನಿಸಿದ್ದೀವಿ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಫ್ಲೈಟ್ ಪತನವಾಯ್ತಲ್ಲ, ಇದಕ್ಕೆ ಹವಾಮಾನ ವೈಪರೀತ್ಯವೂ ಕಾರಣವಾಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಅಂದ್ರೆ ಈ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಏನೋ ಎಮರ್ಜೆನ್ಸಿ ಅಂತ ಇಟ್ಕೊಳ್ಳೋಣ, ಲೈಕ್ ಈಗ ಫ್ಲೈಟ್ ಅಲ್ಲಿ ಏನೋ ಒಂದು ತಾಂತ್ರಿಕ ದೋಷ ಕಾಣಿಸ್ತಾ ಇದೆ, ಆದ್ರೆ ತಕ್ಷಣ ಹೇಗೋ ಒಂದು ಭೂಸ್ಪರ್ಶ ಮಾಡ್ತೀವಿ ಅಂತ ಪೈಲಟ್ ಕೆಳಗಿಳಿಯುವಂತಹ ಸಂದರ್ಭದಲ್ಲೂ ಕೂಡ ಮಂಜು ಕವಿದ ವಾತಾವರಣ ಇತ್ತ. ಆ ಒಂದು ಮಂಜು ಕವಿದ ವಾತಾವರಣದಿಂದಲೇ ಈ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶದ ರೀತಿ ಇತ್ತು ಅನ್ನೋದು ಪೈಲಟ್ಗೂ ಗೊತ್ತಾಗ್ಲಿಲ್ವಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಲವಾರು ಆಯಾಮಗಳಲ್ಲಿ ಈ ಒಂದು ತನಿಖೆ ಈಗ ಚುರುಕುಗೊಳ್ತಾ ಇರುವಂಥದ್ದು. ಹೇಗಾಯಿತು, ತಾಂತ್ರಿಕ ದೋಷ ವಿಮಾನದಲ್ಲಿತ್ತ, ಏನೆಲ್ಲ ಆಯಿತು ಅನ್ನುವಂಥದ್ದು ಹಲವಾರು ಪ್ರಶ್ನೆ ಒಂದು ಕಡೆ. ಆದರೆ ಇನ್ನು ಏನೋ ಒಂದು ತಾಂತ್ರಿಕ ದೋಷ ವಿಮಾನದಲ್ಲಿ ಕಂಡು ಬಂದಿದೆ, ಹಾಗಾಗಿ ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮಂಜು ಕವಿದ ವಾತಾವರಣ ಇರೋದ್ರಿಂದ ಆ ಒಂದು ಸ್ಥಳವೂ ಕೂಡ ಸುರಕ್ಷಿತ ಅಲ್ಲ, ಇದು ಸೇಫ್ ಅಲ್ಲ ಅನ್ನೋದು ಇತ್ತ, ಅಥವಾ ಎಲ್ಲವೂ ಕೈ ಮೀರಿ ಹೋಗಿತ್ತಾ, ಇಲ್ಲ ಇನ್ನೇನು ವಿಮಾನ ದುರಂತ ಆಗೇ ಬಿಡುತ್ತೆ, ನಮ್ಮ ಕೈಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂತಹ ಸಮಸ್ಯೆ ಒಂದು ಕಡೆ ಪೈಲಟ್ ಅವರಿಗೂ ಅರ್ಥ ಬಿಟ್ಟಿದ್ರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ಕಡೆ AI ದೃಶ್ಯವನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ದುರಂತ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಪೊಲೀಸರು ಕೂಡ ಧಾವಿಸಿದ್ದಾರೆ, ಬಹಳಷ್ಟು ಜನ ಸೇರಿದ್ದಾರೆ. ಒಂದು ಕಡೆ ಗುರುತೆ ಹಿಡಿಯಲಾಗದಷ್ಟು ದೇಹ ಛಿದ್ರವಾಗಿ ಭಸ್ಮವಾಗ್ಬಿಟ್ಟಿದೆ. ವಿಮಾನದ ಒಂದು ಪಾರ್ಟ್ಸ್ಗಳನ್ನ ಕೂಡ ಕಂಡು ಹಿಡಿಯಲಾಗದಷ್ಟು ಅಲ್ಲಿ ಎಲ್ಲವೂ ಕೂಡ ಛಿದ್ರವಾಗ್ಬಿಟ್ಟಿತ್ತು. ಅವಧಿ ಮೀರಿ ಹೋಗಿತ್ತು. ಯಾವುದೇ ಚಾನ್ಸಸ್ ಉಳಿಸ್ಕೊಳ್ಬಹುದು ಎನ್ನುವಂತಹ ಒಂದು ಸಣ್ಣ ಅನುಮಾನ ಇರಲಿ, ಒಂದು ಸಣ್ಣ ನಿರೀಕ್ಷೆಯು ಕೂಡ ಅಲ್ಲಿ ಇರುವಂತಹ ಸಂದರ್ಭವಂತೂ ನೋಡುವಷ್ಟು ದೃಶ್ಯಾವಳಿಗಳನ್ನು ನೋಡುವಂಥ ಸಂದರ್ಭದಲ್ಲಂತೂ ಕಾಣಿಸ್ತಾ ಇಲ್ಲ. ಒಂದು ಕಡೆ ಈ ಒಂದು ವಿಮಾನವನ್ನು ನಡೆಸ್ತಾ ಇದ್ದಂತಹ ಪೈಲಟ್ ಶಾಂಭವಿ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಫೋಟೋ ಕೂಡ ಈಗ ಬಹಳಷ್ಟು ವೈರಲ್ ಆಗ್ತಾ ಇರುವಂಥದ್ದು. AI ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿನ ಸಂದರ್ಭ ಹೇಗಿತ್ತು, ಪೈಲಟ್ಗೆ ಯಾವುದೇ ಅವಕಾಶವಿರಲಿಲ್ವ ಹಾಗಾದರೆ ಸೇಫ್ ಆಗಿ ಲ್ಯಾಂಡ್ ಮಾಡುವಂಥದ್ದು ಅನ್ನೋದು ಒಂದು ಪ್ರಶ್ನೆ. ಇನ್ನು ಮೇಡೆ ಅಂತ ಕೂಗಿದ್ದಾರೆ ಪೈಲಟ್ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ATSಗೆ ಈ ಒಂದು ಆಡಿಯೋ ತಲುಪಿದೆ. ಮಂಜು ಕವಿದ ವಾತಾವರಣದಿಂದಲೇ ವಿಮಾನ ಪತನಗೊಳ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಆ ಒಂದು ಮಂಜು ಕವಿದ ವಾತಾವರಣವೇ ವಿಮಾನ ಪತನಕ್ಕೆ ಕಾರಣವಾಯಿತಾ? ಒಂದು ಕಡೆ ಇಲ್ಲೋ ಹವಾಮಾನ ವೈಪರೀತ್ಯ ಇಷ್ಟರ ಮಟ್ಟಿಗಿರಲಿಲ್ಲ ಅಂದ್ರೆ ಲ್ಯಾಂಡ್ ಮಾಡೋದಕ್ಕೂ ಕೂಡ ಸುರಕ್ಷಿತ ಜಾಗವನ್ನ ಪೈಲಟ್ ಹುಡುಕಬಹುದಾಗಿತ್ತೇನೋ, ಇಂಥದ್ದೊಂದು ಆಯಾಮ ಕೂಡ ಈ ಒಂದು ಪ್ರಕರಣದಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ. ಈ ಒಂದು ಪ್ರಕರಣವನ್ನ ವಿಮಾನ ದುರಂತಕ್ಕೆ ವಾತಾವರಣವೇ ಕಾರಣವಾಯ್ತಾ ಅನ್ನೋದು ಒಂದು ಪ್ರಶ್ನೆ. ತಾಂತ್ರಿಕ ದೋಷವಿದ್ರೆ ಏನಾಗಿತ್ತು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಚುನಾವಣಾ ರ್ಯಾಲಿ ಇತ್ತು, ಸಭೆಗಳಿತ್ತು, ಸಭೆಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ DCM ಅಜಿತ್ ಪವಾರ್ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಸದ್ಯಕ್ಕೆ ಸಿಡಿಲಿನಂತೆ ಬಂದಪ್ಪಳಿಸಿದೆ. ಅದರಲ್ಲೂ ಕೂಡ ಚುನಾವಣೆಯಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಇನ್ನು ಮಹಾನ್ ಕೊಂಡಿಯಂತೆ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಂತಹ ಫುಲ್ ಟೈಮ್ ರಾಜಕಾರಣಿ, ಜೊತೆಗೆ ಪವರ್ಫುಲ್ ರಾಜಕಾರಣಿ ಎನ್ನುವಂಥ ಹೆಗ್ಗಳಿಕೆ ಇತ್ತು. ಅದರಲ್ಲೂ 2019 ರೋಚಕ ರಾಜಕೀಯ ಒಂದು ಘಟ್ಟ ಇವರ ವಿಚಾರದಲ್ಲೇ ತಲುಪಿದ್ದು ಬಹಳಷ್ಟು ಪ್ರಶಂಸನೀಯ ವಿಚಾರಕ್ಕೂ ಕಾರಣವಾಗಿತ್ತು. ಯಾವುದಕ್ಕೂ ಕೂಡ ಸೋಲನ್ನು ಒಪ್ಪದಂತಹ ಸರ್ದಾರನಾಗಿ ತನ್ನ ರಾಜಕೀಯ ಚರಿತ್ರೆಯಲ್ಲಿ ಇವರು ಕಾಣಿಸ್ಕೊಂಡಂಥವರು. ಪತನಕ್ಕೆ ಹಾಗಾದರೆ ಹವಾಮಾನ ವೈಪರೀತ್ಯವೇ ಕಾರಣವಾಯಿತಾ ಎನ್ನುವಂತಹ ಪ್ರಶ್ನೆ ಒಂದು ಕಡೆ ಇದೆ. ಯಾಕಂತ ಹೇಳಿದ್ರೆ ಮೇಡೆ ಅಂತ ಕೂಗಿದ್ದಾರೆ ಪೈಲಟ್ ಶಾಂಭವಿ ಜೊತೆಗೆ ಇನ್ನೊಬ್ರು ಪೈಲಟ್ ಇದ್ರು, ಅವರ ಹೆಸರು ಮತ್ತು ಅವರ ಫೋಟೋ ಇನ್ನೂ ರಿವೀಲ್ ಆಗಿಲ್ಲ. ಸದ್ಯಕ್ಕೆ ಒಂದು ಕಡೆ ವಾತಾವರಣವೇ ವಿಮಾನ ಪತನಕ್ಕೆ ಕಾರಣ ಆಯಿತಾ, ತಾಂತ್ರಿಕ ದೋಷ ಏನೋ ವಿಮಾನದಲ್ಲಿ ಕಂಡು ಬಂತು, ಲ್ಯಾಂಡಿಂಗ್ ಮಾಡಬೇಕು ಎನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಮರ ಗಿಡಗಳಿತ್ತು ಅಥವಾ ಬೆಟ್ಟ ಗುಡ್ಡಗಳಿತ್ತು, ಇದು ಸೂಕ್ತವಾದಂಥ ಜಾಗ ಅಲ್ಲ ಅಂತ ಯೋಚನೆ ಮಾಡುವಷ್ಟು ಟೈಮ್, ಯಾಕೆಂದರೆ ತಾಂತ್ರಿಕ ದೋಷವೂ ಇದ್ದಂಥ ಸಂದರ್ಭದಲ್ಲಿ ಅದು ಬಹುಶಃ ಪೈಲಟ್ಗೆ ಅವಧಿ ಮೀರಿ ಹೋಗಿತ್ತು. ತನ್ನ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ರು ಕೂಡ ಯಾವುದೇ ಅವಧಿ ಅಂದರೆ ಉಳಿಸಿಕೊಳ್ಳಬಹುದಾದಂಥ ಅವಧಿ ಇರಲಿಲ್ಲ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.
प्रश्नच नाही काय बाहेर पायलट बिलट असेल ते कसं झालंय गाड्या बोलून 2-3 गाड्या आल्या पाणी नाही पाणी खरी पोचना पाणी तिकडे फारशी गाडी आली पाणी किती आहे फोन केल्यावर 50 हो यहाँ पर देखिए कि ये फोन करतो थांब प्रश्नच नाही काय